ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವು ಬಾದಾಮಿ ಸಿಪ್ಪೆನ ಇನ್ಸ್ಟೆಂಟಾಗಿ ಬೇಗ ತೆಗಿಬೇಕು ಅಂದರೆ ಕುದಿಯೋ ನೀರಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಬಾದಾಮಿನ ಹಾಕಿಬಿಟ್ಟು ಅದು ತಣ್ಣಗಾದ್ಮೇಲೆ ಅದನ್ನು ಬೇಕಾದರೆ ಸಿಪ್ಪೆ ಬೇಕಾದರೆ ಸಾಫ್ಟಾಗಿರುತ್ತೆ, ಅದನ್ನು ನಾವು ಬೇಕಾದರೆ ಬೇಗ ಓಪನ್ ಮಾಡ್ಕೋಬೋದು. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಸಾಫ್ಟಾಗಿದೆ. ನೋಡಿ, ಸುಮ್ಮನೆ ಆ ಥರ ಅಂದಿದ ತಕ್ಷಣ ಸಾಕು, ನೀಟಾಗಿ ಬಾದಾಮಿ ಬಂದುಬಿಡ್ತಾ ಇದೆ. ತುಂಬ ಸಾಫ್ಟಾಗಿರುತ್ತೆ ಸಿಪ್ಪೆ, ಹಾಗಾಗಿ ಬೇಗ ಬಂದುಬಿಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಬೇಗ ನಾವು ಬಾದಾಮಿ ಸಿಪ್ಪೆ ತೆಗಿಬೋದು ಅಂತ. ಈಗ ಬೇಕಾದರೆ ನಾವು ಮಕ್ಕಳಿಗೆ ಸ್ನ್ಯಾಕ್ಸ್ ಥರನೂ ಕೊಡ್ಬೋದು, ಇಲ್ಲಾಂದರೆ ನಾವು ಬೇಕಾದರೆ ಸ್ನ್ಯಾಕ್ಸ್ ಥರ ತಿನ್ಕೋಬೋದು, ಇಲ್ಲಾಂದರೆ ಬಾದಾಮಿ ಹಾಲು ಬೇಕಾದ್ರೂ ಇಮಿಡಿಯೇಟ್ ಮಾಡ್ಕೋಬೋದು. ಆ ಸಿಪ್ಪೆ ತಿನ್ನೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಥರನೂ ನಾವು ಬೇಕಾದರೆ ಬೇಗ ಮಾಡ್ಕೋಬೋದು. ನಿಮ್ಗೆ ಈ ಟಿಪ್ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟು ಬಂದುಬಿಟ್ಟು ನಿಮಗೆ ಕಳೆಕಾಯಿ ಬೀಜ ಇದೆ ಅಲ್ವಾ, ಕಳೆಕಾಯಿ ಬೀಜ ಬಂದುಬಿಟ್ಟು ನಾವು ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ಆದಮೇಲೆ ಆ ಸಿಪ್ಪೆ ನೀಟಾಗಿ ತೆಗಿಬೋದು ನಾವು. ಅದೇ ಬಿಸಿಯಲ್ಲಿ ಏನಾದರೂ ನಾವು ತೆಗಿಯೋಕ್ಕೆ ಹೋದರೆ ಅದು ಬೇಗ ಬರಲ್ಲ. ಹಾಗಾಗಿ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಬಿಟ್ಟು ಆಮೇಲೆ ಬೇಕಾದರೆ ನೀವು ನೋಡಿ ಸಿಪ್ಪೆ ಎಷ್ಟು ಬೇಗ ಬರುತ್ತೆ ಅಂದರೆ ಫುಲ್ಲು ಸಿಪ್ಪೆ ಎಲ್ಲ ಬಂದುಬಿಡುತ್ತೆ. ನಿಮಗೆ ತೋರಿಸ್ತೀನಿ ನೋಡಿ, ಒಂದು ತಟ್ಟೆಯಲ್ಲಿ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಆ ತಣ್ಣಗಾದ್ಮೇಲೆ ನೀಟಾಗಿ ಸಿಪ್ಪೆ ತೆಗೆಯೋದನ್ನ ತೋರಿಸ್ತೀನಿ. ಬೇಗ ಬಂದುಬಿಡುತ್ತೆ ಫ್ರೆಂಡ್ಸ್ ನಿಮಗೆ ಇದು ಸಿಪ್ಪೆ. ಇದನ್ನು ಬೇಕಾದರೆ ನಾವು ಒಂದು ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಈವ್ನಿಂಗಲ್ಲಿ ಮಕ್ಕಳಿಗೆ ಸ್ನ್ಯಾಕ್ಸ್ ಥರನೂ ಕೊಡ್ಬೋದು. ನಾವು ಸ್ನ್ಯಾಕ್ಸ್ ಥರ ಬೇಕಾದರೂ ತಿನ್ಬೋದು. ಇಲ್ಲಾಂದರೆ ಒಂದು ಕಂಟೈನರಲ್ಲಿ ಹಾಕಿ ಇಟ್ಕೊಂಡ್ರೆ ನಮಗೇನಾದರೂ ಇನ್ಸ್ಟೆಂಟಾಗಿ ಏನಾದರೂ ಚಟ್ನಿ ಮಾಡಬೇಕು ಅಂದ್ರೂ ಅದು ಬೇಕಾದರೆ ಮಾಡ್ಕೋಬೋದು. ಇಮಿಡಿಯೇಟ್ ಆವಾಗಲೇ ನಾವು ಬಿಸಿ ಮಾಡಿ ಆ ಸಿಪ್ಪೆ ತೆಗೆದು ಚಟ್ನಿ ಮಾಡಬೇಕು ಅಂದರೆ ಲೇಟ್ ಆಗುತ್ತಲ್ಲ. ಸೊ ಮುಂಚೆನೇ ಈ ಥರ ಮಾಡಿ ನಮಗೆ ಫ್ರೀ ಇದ್ದಾಗ, ಟೈಮ್ ಇದ್ದಾಗ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಯೂಸ್ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಬೇಗ ಸಿಪ್ಪೆ ಹೋಗಿದೆ ಅಂತ. ನೆಕ್ಸ್ಟು ಬಂದುಬಿಟ್ಟು ಸಕ್ಕರೆಯಲ್ಲಿ ಇರುವೆಗಳು ಸೇರುತ್ತೆ. ಸೊ ಹಂಗಾಗ್ಬಿಟ್ಟು ಒಂದು 4-5 ಲವಂಗನ ಹಾಕಿಬಿಟ್ಟು ಅದ್ರಲ್ಲಿ ಬಿಟ್ಬಿಟ್ರೆ ಇರುವೆಗಳು ಸೇರೋದಿಲ್ಲ. ಸೊ ಹಾಗಾಗ್ಬಿಟ್ಟು ನೀಟಾಗಿ ಲವಂಗ ಹಾಕಿಬಿಟ್ಟು ಕ್ಲೋಸ್ ಮಾಡಿಟ್ರೆ ಸಾಕು, ಆ ಸ್ಮೆಲ್ಲಿಗೆ ಬರೋದಿಲ್ಲ. ನೆಕ್ಸ್ಟು ಬಂದುಬಿಟ್ಟು ನಾವು ಒಗ್ಗರಣೆ ಮಾಡ್ಕೋಬೇಕು ಅಂದರೆ ದೊಡ್ಡದು ಬಾಣಲಿ ಇಡಬಾರ್ದು. ದೊಡ್ಡದಂದರೆ ತುಂಬ ದೊಡ್ಡದಲ್ಲ ನಾನು ಇಟ್ಟಿರೋದು, ಒಂದು ಮೀಡಿಯಮ್ ಸೈಜಲ್ಲಿ ಇಟ್ಟಿದ್ದೀನಿ ಒಗ್ಗರಣೆಗೆ. ಬಟ್ ಅದರಲ್ಲಿ ಇಟ್ಟರೆ ಎಣ್ಣೆ ಜಾಸ್ತಿ ಇಳಿಯುತ್ತೆ. ಸೊ ಹಂಗಾಗಿ ನಾವು ಚಿಕ್ಕದಾಗಿ ಈ ಥರದ್ದು ಇಟ್ಕೊಂಡ್ರೆ ಸಾಕು, ಒಂದು 2 ಟೀ ಸ್ಪೂನ್ ಹಿಡಿಯುತ್ತೆ. ಮೊಟ್ಟೆ ಕೆಟ್ಟೋಗಿದೆಯಾ ಇಲ್ವಾ ಅಂತ ಗೊತ್ತಾಗಬೇಕು ಅಂದರೆ ನೀರಲ್ಲಿ ಮೊಟ್ಟೆ ಹಾಕಿದ್ರೆ ಮುಳುಗಿರಬೇಕು, ತೇಲಬಾರ್ದು. ತೇಲಿತ್ತು ಅಂದರೆ ನೋಡಿ, ಆ ಥರ ತೇಲ್ತಾಯಿತ್ತು ಅಂದರೆ ಕೆಟ್ಟೋಗಿದೆ ಅಂತ. ಅದನ್ನು ಬೇಕಾದರೆ ನಾವು ಎತ್ತಿ ಬಿಸಾಕ್ಬೋದು. ಹಾಗಾಗಿಬಿಟ್ಟು ನೀರಲ್ಲಿ ಹಾಕಿದ್ರೆ ಗೊತ್ತಾಗುತ್ತೆ, ತೇಲ್ತು ಅಂದರೆ ಅದು ಕೆಟ್ಟೋಗಿದೆ ಅಂತ ಫ್ರೆಂಡ್ಸ್. ಓಕೆ, ನೆಕ್ಸ್ಟು ಫ್ರೆಂಡ್ಸ್, ಬಾಳೆಹಣ್ಣು ಬಂದುಬಿಟ್ಟು ನೋಡಿ, ಬೇಗ ಹಣ್ಣಾಗಬಾರ್ದು ಅಂದರೆ ನಾವು ಅಂಗಡಿಯಿಂದ ತೊಗೊಂಡು ಬಂದಿದ್ದ ತಕ್ಷಣ ಆ ಬಾಳೆಹಣ್ಣನ್ನು ಒಂದು ದಾರ ಕಟ್ಬಿಟ್ಟು ಅದಕ್ಕೆ ನೀಟಾಗಿ ನೋಡಿ ಒಂದು ಹ್ಯಾಂಡಲಲ್ಲೋ ಎಲ್ಲಾದರೂ ಇಲ್ಲ ಕಿಟಕಿಯಲ್ಲೋ ಈ ಥರ ಕಟ್ಬಿಟ್ಟು ಬಿಟ್ಬಿಟ್ರೆ ಸಾಕು, ಅದು ಬೇಗ ಹಣ್ಣಾಗಲ್ಲ. ಆಗ ನಾವು ಬೇಕಾದರೆ 1 ವಾರ ಬೇಕಾದ್ರೂ ಇಡ್ಬೋದು. ನಾವೇನಾದರೂ ಜಾಸ್ತಿ ಬಾಳೆಹಣ್ಣು ತೊಗೊಂಬಂದುಬಿಟ್ಟಿದ್ರೆ ಈ ಥರ ನೋಡಿ, ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು, ಬೇಗ ಹಣ್ಣಾಗೋದಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಮಾಡಿಟ್ಕೊಂಡ್ರೆ ಸಾಕು. ಇದು ಒಂಥರ ಯೂಸ್ ಆಗುತ್ತೆ ನಮಗೆ, ಜಾಸ್ತಿ ಬಾಳೆಹಣ್ಣು ತೊಗೊಂಬಂದು ಇಟ್ಕೊಂಡಿದ್ರೆ. ಕಾಳು ಮೆಣಸನ್ನು ತೊಗೊಂಬಂದ್ಬಿಟ್ಟು ನಾವು ಮನೆಯಲ್ಲೇ ಬೇಕಾದರೆ ಪೌಡ್ರ್ ಮಾಡಿ ಇಟ್ಕೋಬೋದು. ಅಂಗಡಿಯಲ್ಲಿ ತೊಗೊಂಬರೋ ಪೌಡರ್ ಯಾವ ಥರ ಇರುತ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ಕಾಳು ಮೆಣಸನ್ನ ನಾವು ತೊಗೊಂಬಂದ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡಿಬಿಟ್ಟು ಒಂದು ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ನಮಗೆ ಯೂಸ್ ಆದಾಗ ನಾವು ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಬೋದು. ಒಂದು ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ. ನಾವು ಯಾವಾಗ ಬೇಕಾದರೆ ಆವಾಗ ಯೂಸ್ ಮಾಡ್ಕೋಬೋದು. ಈ ಟಿಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಟೈಟಾಗಿ ಕಂಟೈನರಲ್ಲಿ ಹಾಕಿಟ್ರೆ ಸಾಕು ಫ್ರೆಂಡ್ಸ್. ನಾವು ಟೊಮೆಟೊ ತೊಗೊಂಬಂದರೆ
ಒಂದು 2-3 ಕೆ ಜಿ ತೊಗೊಂಬರ್ತೀವಲ್ಲ ಅದನ್ನು ಸಪ್ರೇಟಾಗಿ ಈ ಥರ ಇಟ್ಕೊಂಡ್ಬಿಡಬೇಕು. ಸ್ವಲ್ಪ ಕಾಯಿ ಮತ್ತು ಹಣ್ಣಿರೋದು 2 ತೊಗೊಂಬರ್ತೀವಲ್ಲ ಈ ಥರ ಎಲ್ಲ ಸಪ್ರೇಟಾಗಿ ಇಟ್ಕೋಬೇಕು. ಫ್ರಿಜ್ನಲ್ಲಿ ಇಡೋಕ್ಕೆ ಹೋಗಬೇಡಿ, ಯಾಕಂದರೆ ಪಾಯ್ಸನ್ ಆಗುತ್ತೆ ಅಂತ ಹೇಳ್ತಾರೆ. ಅದು ಸಪ್ರೇಟಾಗಿ ಈ ಥರ ಟ್ರೇಯಲ್ಲಿ ಹಾಕಿಟ್ಬಿಟ್ರೆ ಸಾಕು. ನಾವು ಯಾವಾಗ ಬೇಕೋ ಆ ಥರ ಯೂಸ್ ಮಾಡ್ಕೋಬೋದು. ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಮಿಕ್ಸ್ ಮಾಡಿ ಇಡಬೇಡಿ, ಇದನ್ನೇ ಸಪ್ರೇಟಾಗಿ ಇಡಿ. ಟೊಮೆಟೊನ ಈರುಳ್ಳಿನೂ ಅಷ್ಟೇ, ಈರುಳ್ಳಿ ಆಲೂಗಡ್ಡೆ ಎಲ್ಲ ಮಿಕ್ಸ್ ಮಾಡಿ ಇಡ್ತೀವಿ, ಆ ಥರ ಇರೋದು ಬೇಡ, ಸಪ್ರೇಟಾಗಿ ಇಡಬೇಕು. ಈರುಳ್ಳಿ ಬಂದುಬಿಟ್ಟು ಸ್ವಲ್ಪ ವೆಟ್ಟಿರುತ್ತಲ್ಲ, ಒಂದೊಂದು ಟೈಮು ಎಲ್ಲನೂ ಹಾಳಾಗೋಕ್ಕೂ ಚಾನ್ಸಸ್ ಇರುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟರೆ ನೋಡಿ. ಬೆಳ್ಳುಳ್ಳಿನ ಸಪ್ರೇಟಾಗಿ ಇಟ್ಟಿದ್ದೀನಿ, ಆಲೂಗಡ್ಡೆನೂ ಸಪ್ರೇಟಾಗಿ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ ಎಲ್ಲ ಡಿವೈಡ್ ಮಾಡಿ ನೀಟಾಗಿ ಇಟ್ಟಿದ್ದೀನಿ. ನಮ್ಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು. ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿಬಿಟ್ಟು ಸಪ್ರೇಟಾಗಿ ಇಡಬೇಕು. ಈರುಳ್ಳಿ ಏನಾದರೂ ಸ್ವಲ್ಪ ವೆಟ್ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಬಿಸಿಲಲ್ಲಿ ಹಾಕಿ ಇಡೋದ್ರಿಂದ ತುಂಬ ದಿವಸ ಬರುತ್ತೆ. ಬೆಳ್ಳುಳ್ಳಿನೂ ಅಷ್ಟೇ, ಸ್ವಲ್ಪ ಬಿಸಿಲಲ್ಲಿ ಇಟ್ಬಿಟ್ರೆ ಅದೂ ಅಷ್ಟೇ ತುಂಬ ದಿವಸ ಯೂಸ್ ಮಾಡ್ಕೋಬೋದು ನಾವು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಸಪ್ರೇಟಾಗಿರೋದ್ರಿಂದ ತುಂಬ ಯೂಸ್ ಆಗುತ್ತೆ. ತೊಗರಿಬೇಳೆಯಲ್ಲಿ ಹುಳ ಬೀಳಬಾರ್ದು ಅಂದರೆ ಪಲಾವ್ ಎಲೆ ಬರುತ್ತಲ್ಲ, ಆ ಪಲಾವ್ ಎಲೆನ ಹಾಕಿ ಇಡ್ಬೋದು. ಆಗ ನಿಮಗೆ ಹುಳ ಬೇಗ ಬೀಳೋದಿಲ್ಲ. ಇದರಲ್ಲೂ ಅಷ್ಟೇ ಮತ್ತು ಅಕ್ಕಿಯಲ್ಲೂ ಅಷ್ಟೇ ಪಲಾವ್ ಎಲೆ ಹಾಕಿಬಿಟ್ಟು ಇಡೋದ್ರಿಂದ ಹುಳ ಬೇಗ ಬೀಳೋದಿಲ್ಲ ಮತ್ತು ಫ್ರೆಶ್ ಆಗೂ ಇರುತ್ತೆ. ನೋಡಿದ್ರಲ್ಲ, ನಿಮಗೆ ಈ ಟಿಪ್ಪಲ್ಲಿ ಯಾವ್ದು ಇಷ್ಟ ಆಗಿದೆಯೋ ನನಗೆ ಕಮೆಂಟ್ ಮಾಡಿ. ನಿಮ್ಗೆ ಯಾವುದಾದ್ರೂ ಗೊತ್ತಿದ್ರೂ ಟಿಪ್ಪು ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನೋಡಿ, ನಾವು ಚಿಕ್ಕದಾಗಿ ಏನಾದರೂ ಜರಡೆ ಇಡಬೇಕು ಅಂದರೆ ಯಾವುದಾದ್ರೂ ಹಸಿಟ್ಟಾಗಲಿ, ಕಡಲೆ ಹಸಿಟ್ಟು ಇಲ್ಲ ಗೋಧಿ ಹಸಿಟ್ಟು, ನಾವೇನಾದರೂ ಜರಡೆ ಇಡಬೇಕು ಅಂದರೆ ಎಲ್ಲದಕ್ಕೂ ನ್ಯೂಸ್ ಪೇಪರ್ ಹಾಕಿ ಇಡೋಕ್ಕಾಗಲ್ಲ. ಸೊ ಹಾಗಾಗಿಬಿಟ್ಟು ಚಿಕ್ಕದಾಗಿ ಏನಾದರೂ ಜರಡೆ ಇಡಬೇಕು ಅಂದರೆ ನೋಡಿ ಈ ಥರ ಬೇಕಾದರೆ ನಾವು ಇಡೋದ್ರಿಂದ, ಜರಡೆ ಮಾಡೋದ್ರಿಂದ ನೋಡಿ ಕೆಳಗಡೆ ಬೀಳೋದಿಲ್ಲ. ನೋಡಿ, ಈ ಟಿಪ್ ನಿಮ್ಗೆ ಇಷ್ಟ ಆಗುತ್ತೆ, ಒಂದು ಸಲ ಮಾಡಿ ನನಗೆ ಕಮೆಂಟ್ ಮಾಡಿ. ಕೆಳಗಡೆ ಬೀಳೋದಿಲ್ಲ ನೋಡಿ, ಅಷ್ಟರಲ್ಲೇ ಮಾಡ್ಕೋಬೋದು ನಾವು ಫ್ರೆಂಡ್ಸ್. ನಾವು ಜಾಸ್ತಿ ಜರಡಿ ಮಾಡಬೇಕು ಅಂದರೆ ನ್ಯೂಸ್ ಪೇಪರ್ ಹಾಕ್ಕೊಂಡು ಮಾಡ್ಕೊಳ್ಳೋದು ಒಳ್ಳೆಯದು. ಸ್ವಲ್ಪ ಮಾಡ್ಕೋಬೇಕು ಅಂದರೆ ಈ ಥರ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ನಾನು ಹೇಳೋದು. ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗಿದೆಯೋ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ನಿಮ್ಗೆ ಗೊತ್ತಿರೋದನ್ನು ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.